ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಕರ ರಾಶಿಯ ಆದರಣೀಯ ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಬಹಳ ವರ್ಷಗಳಿಂದ ಕಾಯುತ್ತಿದ್ದ ಒಂದು ಮಹತ್ತರ ಕ್ಷಣ ಇಂದು ತನ್ನ ಬಾಗಿಲು ತೆರೀತಾ ಇದೆ. ಈಗಿನಿಂದ ಆರಂಭವಾಗುವ 24 ಗಂಟೆಗಳು ನಿಮ್ಮ ಭಾಗ್ಯ ಚಕ್ರವನ್ನು ಸಂಪೂರ್ಣವಾಗಿ ಬದಲಿಸುವ ಶಕ್ತಿಯನ್ನು ಹೊಂದಿವೆ. ಮಕರ ರಾಶಿಯವರ ಮನಸ್ಸು ಶಾಂತವಾಗಿರುತ್ತೆ, ಆದರೆ ಒಳಗೆ ಆಸೆ, ಆಕಾಂಕ್ಷೆ, ಗುರಿಗಳನ್ನು ಸಾಧಿಸುವ ಬಲವಾದ ನಿಶ್ಚಯ ಇರುತ್ತದೆ. ಜಗತ್ತಿಗೆ ತೋರಿಸಿದ ಬಗೆಯಲ್ಲಿ ಅವರು ಮೌನವಾಗಿ ಹೋರಾಟ ಮಾಡುತ್ತಾರೆ. ಅವರ ಪ್ರಯತ್ನಗಳಿಗೆ ನ್ಯಾಯ ಸಿಗೋದು ಇದು. ಈ ಸಮಯದಲ್ಲಿ ಕರ್ಮದೇವತೆ ನಿಮ್ಮ ಪರವಾಗಿ ನಿಂತಿರುವುದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಮಕರ ರಾಶಿಯವರಿಗೆ ಶನಿ, ಗುರು, ಶುಕ್ರ, ರಾಹು ಎಲ್ಲ ಕೂಡ ಒಂದೇ ಸಮಯದಲ್ಲಿ ಧನ, ಆಸ್ತಿ, ಮನೆ, ಜಮೀನು ಸಂಬಂಧಿಸಿದ ಯೋಗಗಳನ್ನು ಗಟ್ಟಿಯಾಗಿ ಮೂಡಿಸ್ತಾ ಇವೆ. ವಿಶೇಷವಾಗಿ ಶನಿ ನಿಮ್ಮ ಜನ್ಮ ಲಗ್ನದಿಂದ ಇತ್ತೀಚೆಗೆ ಸರಿ ಹೋಗಿರುವ ಪರಿಣಾಮವಾಗಿ ನಿಮಗೆ ಯಾವುದೇ ಒಂದು ತಡೆ, ಅಡಿಕೆ ಯಾವುದೂ ಇಲ್ಲದೆ ಕೂಡ ಎಲ್ಲವೂ ದೂರವಾಗಿ ಈ 24 ಗಂಟೆಗಳು ನಿಮ್ಮ ಕೈ ತಪ್ಪಿದ್ದ ಅವಕಾಶಗಳು ಮತ್ತೆ ನಿಮ್ಮತ್ತ ಬರುತ್ತೆ. ಆಸ್ತಿ ಸಂಬಂಧ ವಿಷಯದಲ್ಲಿ ಬಹಳ ಕಾಲದಿಂದ ಗೊಂದಲ ಎದುರಿಸ್ತಾ ಇದ್ದವರು ವಾರಸತ್ವದ ಒಂದು ಸಮಸ್ಯೆಗಳು, ಜಮೀನಿನ ಗಡಿ ಅಳತೆ, ಗಲಾಟೆ, ಮನೆಯ ದಾಖಲೆಗಳ ಸಮಸ್ಯೆ ಎಲ್ಲವೂ ಕೂಡ ಒಳ್ಳೆಯ ರೀತಿಯಲ್ಲಿ ಸುಧಾರಿಸುತ್ತೆ. ಕೆಲವರಿಗೆ ವಕೀಲರಿಂದ ಅಥವಾ ಅಧಿಕಾರಿಗಳಿಂದ ನಿಮ್ಮ ಕೆಲಸ ಕ್ಲಿಯರ್ ಆಯಿತು ಎಂಬ ಮಾತು ಕೇಳುವಂತಾಗುತ್ತೆ. ಎಷ್ಟೋ ವರ್ಷಗಳಿಂದ ಬಾಕಿ ಇದ್ದ ಮ್ಯಾಟ್ಯುಯೇಷನು, ಖಾತಾ ಟ್ರಾನ್ಸ್ಫರು, RTC ಇಶ್ಯೂಸ್ ಆಲ್ ಲೈಟ್ನಿಂಗ್ ಸ್ಪೀಡಲ್ಲಿ ಸುಲಭವಾಗಿ ಪೂರ್ತಿಯಾಗುತ್ತೆ. ಮಕರ ರಾಶಿಯವರಿಗೆ ಭೂಮಿ ಮತ್ತು ಆಸ್ತಿ ಈ ಕಾಲದಲ್ಲಿ ಒಂದು ಆತ್ಮೀಯವಾದ ಲಾಭ ಕೊಡಬಲ್ಲವು. ಮತ್ತು ನೀವು ಆಸಕ್ತಿಯಿಂದ ನೋಡ್ತಿದ್ದ ಒಂದು ಪ್ಲಾಟ್ನ ಬೆಲೆ ಏಕಾಏಕಿ ಏರಬಹುದು. ಇನ್ನೂ ಬೆಸ್ಟ್ ಏನಂದರೆ, ಈ ಸಮಯದಲ್ಲಿ ನೀವು ಖರೀದಿಸಿದ ಆಸ್ತಿ ಮುಂದಿನ 5 ವರ್ಷಗಳಲ್ಲಿ ಟ್ರಿಪಲ್ ವ್ಯಾಲ್ಯೂವನ್ನು ಕೊಡುತ್ತೆ. ಕೆಲವರಿಗೆ ತಂದೆ, ತಾಯಿ ಅಥವಾ ಒಂದು ತಂದೆತನದ ಮನೆ ಮುಖ್ಯವಾಗಿ ನಿಮ್ಮ ಹೆಸರಿಗೆ ತಿರುಗಬಹುದು. ಪಾರಂಪರಿಕ ಅಷ್ಟೇ ಅಲ್ಲದೆ ಎಷ್ಟೋ ವರ್ಷಗಳಿಂದ ಗೊಂದಲ ಮಾಡಿದ್ದವರು ಕೂಡ ಒಂದು ಕಾಸ್ಮಿಕ್ ಫೋರ್ಸ್ ಈಗ ನಿಮ್ಮ ಪರ ಬದಲಾಗಿರೋದ್ರಿಂದ ನಿರೀಕ್ಷೆಗಿಂತ ಹೆಚ್ಚು ಲಾಭ ನಿಮ್ಮ ಪಾಲಾಗುತ್ತೆ. ಮನೆ ಕಟ್ಟೋದಕ್ಕೆ ಯೋಚನೆ ಮಾಡ್ತಿದ್ದರು, ಪ್ಲಾನ್ ಮತ್ತು ಹಣಕಾಸಿನ ಸಪೋರ್ಟ್ ಎರಡೂ ಒಂದೇ ಸಮಯದಲ್ಲಿ ಬಂದಂತೆ ಕಾಣುತ್ತೆ. ಬ್ಯಾಂಕ್ ಲೋನ್ಸ್ಗೆ ಅಡ್ಡಿಯಾಗುತ್ತಿದ್ದ ಡಾಕ್ಯುಮೆಂಟ್ ಎಲ್ಲ ಕೂಡ ಈಗ ಸ್ಮೂತ್ ಆಗಿ ನಡೆಯುತ್ತೆ. ಅಫಿಷಿಯಲ್ಸ್ ಎಲ್ಲ ನಿಮಗೆ ಸಹಾಯ ಮಾಡುವ ಒಂದು ಮಜಲುಗಳಿಗೆ ಬರ್ತಾರೆ. ಮಕರ ರಾಶಿಯವರು ಒಂದು ಪ್ರಾಜೆಕ್ಟ್ ಇರಿದ್ರೆ ಅದು ಗಟ್ಟಿಯಾಗಿ ನಿಂತುಕೊಳ್ಳುತ್ತೆ. ಇದನ್ನು ಯೂನಿವರ್ಸ್ ವೆಲ್ ಅಂಡರ್ಸ್ಟ್ಯಾಂಡ್. ಅದಕ್ಕಾಗಿ ನಿಮಗೆ ಈ ಪವರ್ಫುಲ್ ಟೈಮನ್ನು ಕೊಡಲಾಗಿದೆ. ವ್ಯವಹಾರದಲ್ಲಿ ಇರುವವರಿಗೆ ಜಮೀನು, ಕಮರ್ಷಿಯಲ್ ಬಿಲ್ಡಿಂಗು, ಶಾಪ್ ಸ್ಪೇಸು, ವೇರ್ ಹೌಸು ಎಲ್ಲ ಖರೀದಿಸಲು ಅಥವಾ ವಿಸ್ತರಿಸಲು ಸೂಕ್ತ ಸಮಯ. ಬಿಸ್ನೆಸ್ ಎಕ್ಸ್ಪೆನ್ಷನ್ಸ್ ಕೂಡ ಒಂದು ಮಹತ್ತರ. ನೀವು ಈಗ ಮಾಡುವ ಒಂದು ಹೂಡಿಕೆಯ ಲಾಭ ಭವಿಷ್ಯದಲ್ಲಿ ಅನ್ಇಮೇಜಬಲ್ ಆಗಿ ಬರುತ್ತೆ. 24 ಗಂಟೆಗಳು ಹಣಕಾಸಿನ ಪರವಾಗಿ ಅತಿಯಾದ ಅನುಗ್ರಹಯುತ ಉಳಿತಾಯ ಹೆಚ್ಚಾಗಬಹುದು. ಅನಿರೀಕ್ಷಿತ ಹಣ ಕೈಗೆ ಬೀಳಬಹುದು. ಬಹಳ ಕಾಲದಿಂದ ಕಾಯ್ತಾ ಇದ್ದ ಒಂದು ಸೆಟಲ್ಮೆಂಟ್ ಅನ್ನೋದು ಈ ಕಾಲದಲ್ಲಿ ಒಂದು ಸಕಾಲದಲ್ಲಿ ಬಂದು ನಿಮ್ಮ ಖಾತೆಗೆ ಬಂದು ಬೀಳಬಹುದು. ಕೆಲವರಿಗೆ ಟ್ಯಾಕ್ಸ್ ರಿಫಂಡು, ಇನ್ಸೂರೆನ್ಸ್ ಪಾಲಿಸಿ, ಮ್ಯಾಚುರಿಟಿ, PF ವಿತ್ಡ್ರಾ, ಕಮಿಷನ್ನು ಮತ್ತು ಬೋನಸ್ಸು ಎಲ್ಲವೂ ಕೂಡ ಈ ಶಬ್ದ ಕಿವಿಗೆ ನಿಮಗೆ ಬೀಳುವಂತಹ ಸಮಯ ಇದಾಗಿರುತ್ತೆ. ಲಾಟ್ರಿ, ಶೇರ್ ಮಾರ್ಕೆಟ್, ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಎಲ್ಲ ಕೂಡ ಈ ಕ್ಷೇತ್ರಗಳಲ್ಲಿ ಲಾಭದ ಶಕ್ತಿ ಹೆಚ್ಚಾಗಿರುತ್ತೆ. ಇನ್ನು ಕುಟುಂಬದ ಕಡೆ ಹ್ಯೂಜ್ ಬ್ಲೆಸ್ಸಿಂಗ್ಸ್ ಅನ್ನೋದು ಬರುತ್ತೆ. ಸಂಬಂಧಿಕರೊಂದಿಗೆ ಇದ್ದ ಒಂದು ದೂರಗಳು ಎಲ್ಲ ನಿಧಾನವಾಗಿ ನಿವಾರಣೆಯಾಗಿ ಮನೆಗೆ ಶುಭ ಘಟನೆಗಳ ಒಂದು ಸ್ಪಂದನ ಬರುತ್ತೆ. ಮಕ್ಕಳಿಗೆ ವಿಶೇಷವಾದ ಸಾಧನೆ, ವಿದ್ಯಾರ್ಥಿಗಳಿಗೆ ಅದ್ಭುತ ಎಕ್ಸಾಮ್ ರಿಸಲ್ಟ್ಸ್, ಮದುವೆಗೆ ಕಾಯ್ತಾ ಇರೋರಿಗೆ ಒಂದು ಮೇಜರ್ ಫಿಕ್ಸ್, ಎಂಗೇಜ್ ಆಗೋದಕ್ಕೆ ಪರ್ಫೆಕ್ಟ್ ಸಮಯ. ದಾಂಪತ್ಯ ಜೀವನದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಇದ್ರೆ ಅದು ಸಹ ಕಾಮ್ ಆಗಿ ಸರಿ ಹೋಗುತ್ತೆ. ಶತ್ರುಗಳ ಬಗ್ಗೆ ಮಾತನಾಡೋದಾದರೆ, ಬಹಳ ದಿನಗಳಿಂದ ನಿಮ್ಮ ಹಿಂದೆ ಮಾತನಾಡ್ತಾ ಇದ್ದವರು, ನಿಮ್ಮ ಬೆಳವಣಿಗೆಯನ್ನು ಮುಂದೆ ಹೋದಂತೆ ನೋಡ್ತಾ ಇದ್ದವರು ಎಲ್ಲವೂ ಕೂಡ ರಿವರ್ಸ್ ಆಗಿ ತಾವು ಮಾಡಿದ ಕೆಲಸದ ಪರಿಣಾಮಗಳನ್ನು ಎದುರಿಸುವ ಕಾಲಕ್ಕೆ ಬರ್ತಾರೆ. ಅವರಿಂದ ನಿಮ್ಮ ವಿರುದ್ಧ ಪ್ರಾಫಿಟ್ ಆಗುವಂತಹ ಪರಿಸ್ಥಿತಿ ನಿಮಗೆ ಅನುಕೂಲವಾಗುತ್ತೆ. ಕೆಲವರ ಜೀವನದಲ್ಲಿ ಮುಖ್ಯ ವ್ಯಕ್ತಿಗಳ ಸಹಾಯ ಬರುತ್ತೆ. ಎಲ್ಡರ್ಲಿ ಪೀಪಲ್ ಮತ್ತು
ಮೆಂಟರ್ಸು, ಕ್ಲೋಸ್ ರಿಲೇಟಿವ್ಸು, ನೌನ್ ಅಫಿಷಿಯಲ್ಸ್ ಎಲ್ಲ ಕೂಡ ಇವರು ನಿಮ್ಮ ಕೆಲಸಗಳನ್ನು ವೇಗವಾಗಿ ಮೂವ್ ಮಾಡುವ ಒಂದು ಶಕ್ತಿಯನ್ನು ಹೊಂದಿರ್ತಾರೆ. ಮಕರ ರಾಶಿಯವರ ಕರ್ಮ ಈಗ ದೆಮ್ ಥ್ರೂ ಪ್ರೊಟೆಕ್ಟ್ ಮೀರಿ ಬೆಳಕಿನ ದಾರಿಯಲ್ಲಿ ಸಾಗುತ್ತಿದೆ. ನೀವು ಇಂದಿನಿಂದ ಮುಂದಿನ 10-12 ವರ್ಷಗಳವರೆಗೆ ಮಹತ್ತಾದ ಹಣಕಾಸಿನ ಬಲವನ್ನು ಹೊಂದಿರ. ಮನೆ, ಆಸ್ತಿ, ವಾಹನ ಎಲ್ಲವೂ ಕೂಡ ಒಂದೇ ಲೈಫ್ ಟೈಮ್ನಲ್ಲಿ ಸಿಗೋದು ಅಪರೂಪ. ಆದರೆ ಮಕರ ರಾಶಿಯವರಿಗೆ ಇದು ಸಿಗುವ ಒಂದು ಕಾಲ ಅಂತಾನೆ ಹೇಳ್ಬಹುದು. ಮಾನಸಿಕವಾಗಿ ನೀವು ದೀರ್ಘಕಾಲದಿಂದ ಒತ್ತಡ ಅನುಭವಿಸ್ತಾ ಇದ್ರೂ ಕೂಡ ಈಗ ಮನಸ್ಸಿಗೆ ಶಾಂತಿ, ಆತ್ಮವಿಶ್ವಾಸ, ಹೊಸ ದೃಷ್ಟಿಕೋನ ಎಲ್ಲವೂ ಕೂಡ ಬೆಳೆಯುತ್ತೆ. ಹೆಲ್ತ್ ಕೂಡ ಸ್ಟೆಬಿಲಿಟಿ ಪಡೆಯುತ್ತೆ. ಪ್ರಯಾಣದ ಯೋಗ ಬಹಳ ಉಜ್ವಲವಾಗಿರುತ್ತೆ. ಪಿಲ್ಗ್ರಿಮೇಜು, ಪ್ರೊಫೆಷನಲ್ ಟ್ರಾವೆಲ್ಲು, ಫಾರಿನ್ ಟ್ರಾವೆಲ್ಲು ಎಲ್ಲವೂ ಕೂಡ ಪಾಸಿಟಿವ್ ಆಗುತ್ತೆ. ವಿದೇಶದಲ್ಲಿರುವವರು ತಮ್ಮ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡುವ ಸಾಧ್ಯತೆ ಹೆಚ್ಚಾಗುತ್ತೆ. ಈ ಮಹಾ ಅನುಗ್ರಹವನ್ನು ಆಕ್ಟಿವೇಟ್ ಮಾಡಲು ಬೆಳಗಿನ ಮೊದಲ 10 ನಿಮಿಷ ಓಂ ಶ್ರೀಂ ಕ್ಲೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಎಂಬ ಈ ಮಂತ್ರವನ್ನು 21 ಬಾರಿ ಜಪ ಮಾಡಿದರೆ ಧನಯೋಗ ಪೃಥ್ವಿಮಹ ಆಗುತ್ತೆ. ಮತ್ತು ಮಕರ ರಾಶಿಯ ವೀಕ್ಷಕರೇ, ಜೀವನದಲ್ಲಿ ಬಹಳ ಕಾಲದಿಂದ ಕಷ್ಟ ಅನುಭವಿಸಿದವರು ನೀವು, ನಿಟ್ಟುಸಿರು ಬಿಟ್ಟವರು ನೀವು, ದೈವ ದರ್ಶನಕ್ಕಾಗಿ ಕಾಯ್ತಾ ಇದ್ದವರು ನೀವು. ಇವೇ ನಿಮ್ಮ ಕ್ಷಣಗಳು. ದೈವ ದರ್ಶನ ಅಂದರೆ ದೇವರನ್ನು ನೋಡುವುದು ಅಷ್ಟೇ ಅಲ್ಲ, ಇಟ್ ಈಸ್ ಅ ಮೂಮೆಂಟ್ ಯೂನಿವರ್ಸ್ ಫೈನಲಿ ಸಪೋರ್ಟ್ಸ್ ಯುವರ್ಸ್ ಫೇಟ್. ಇಂದು ನೇಚರ್, ಎನರ್ಜಿ, ಕಾಸ್ಮೋಸ್ ಎಲ್ಲವೂ ಕೂಡ ಒಂದೇ ಸಾಲಿನಲ್ಲಿ ನಿಂತು ನಿಮ್ಮ ಪರವಾಗಿ ಬಾಗಿಲು ತೆರೀತಾ ಇದೆ. ಆಸ್ತಿ, ಹಣ, ಜಮೀನು, ಮನೆ ಎಲ್ಲವೂ ಕೂಡ ಆಲ್ ಅಬೆಂಡೆನ್ಸ್ ರೂಪದಲ್ಲಿ ನಿಮ್ಮ ಹತ್ರ ಬರ್ತಾ ಇದೆ. ಇದು ನಿಮ್ಮ ರೈಸ್, ಇದು ನಿಮ್ಮ ಗೋಲ್ಡನ್ ಮೂಮೆಂಟ್, ಇದು ನಿಮ್ಮ ಲೈಫ್ ಟೈಮ್ ಫಾರ್ಚೂನ್ ಆಗಿರುತ್ತೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡೋದ್ರಿಂದ ಎಲ್ಲರಿಗೂ ಕೂಡ ಈ ವಿಡಿಯೋ ರೀಚ್ ಆಗುತ್ತೆ. ನಿಮಗೆ ಪಾಸಿಟಿವ್ ವರ್ಡ್ಸಿಂದ ನಿಮ್ಮ ಲೈಫಲ್ಲಿ ಕೂಡ ಎಲ್ಲ ಪಾಸಿಟಿವ್ ಆಗಲಿ ಅಂತ ಹಾರೈಸ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.